ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಗೆ ಭೂ ಸ್ವಾಧೀನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ರೈತರ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಪರಿಹಾರ ನಿಗದಿಯಾಗಿಲ್ಲ, ಕೃಷಿಕರನ್ನ ಒಕ್ಕಲೆಬ್ಬಿಸೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಬಿಡದಿಯ ತಾಯಪ್ಪನದೊಡ್ಡಿಯ ಹರಿಪ್ರಸಾದ್ ಮತ್ತಿತರರು ಸಲ್ಲಿಸಿರುವಂತಹ ಅರ್ಜಿ ವಿಸ್ತೃತ ಆಕ್ಷೇಪಣೆ ಸಲ್ಲಿಸೋದಕ್ಕೆ 3 ವಾರ ಕಾಲಾವಕಾಶವನ್ನ ಸರ್ಕಾರ ಕೇಳಿದೆ. ಅನುಮತಿ ಇಲ್ಲದೆ ಭೂಸ್ವಾಧೀನ ಮಾಡದಂತೆ ಹೈಕೋರ್ಟ್ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆ. ಪರಿಹಾರ ನಿಗದಿಯಾದ್ರೂ ರೈತರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು. ಒಂದು ಮರ ಕಡಿಬೇಕಾದ್ರೂ ಕೂಡ ಕೋರ್ಟ್ ಅನುಮತಿ ಪಡಿಬೇಕು. ಅನುಮತಿ ಇಲ್ಲದೆ ಏನನ್ನು ಕೂಡ ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟ್ ಕಟ್ಟಪ್ಪಣೆಯನ್ನ ಮಾಡಿದೆ. ಸರ್ಕಾರದ ಹೇಳಿಕೆಯನ್ನು ದಾಖಲಿಸಿ ವಿಚಾರಣೆಯನ್ನ ಸೆಪ್ಟೆಂಬರ್ 29ಕ್ಕೆ ಮುಂದೂಡಿಕೆ ಮಾಡಿದೆ. ಭೂಸ್ವಾಧೀನ ಪ್ರಶ್ನಿಸಿದ ಹೊಸ ಅರ್ಜಿಗಳ ವಿಚಾರಣೆ ಸೆಪ್ಟೆಂಬರ್ 1ಕ್ಕೆ ನಿಗದಿಯಾಗಿದೆ. ಕೋರ್ಟ್ ಅನುಮತಿ ಪಡೆದೇ ಮುಂದಿನ ಪ್ರಕ್ರಿಯೆ ಆಗತ್ತೆ ಅಂತ ಹೇಳಿ ಸರ್ಕಾರ ಕೂಡ ಹೇಳಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಭೂಸ್ವಾಧೀನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ರೈತರ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಸರ್ಕಾರ ಹೇಳಿದೆ. ಪರಿಹಾರ ನಿಗದಿಯಾಗಿಲ್ಲ, ಕೃಷಿಕರನ್ನ ಒಕ್ಕಲೆಬ್ಬಿಸೋದಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಹೇಳಿದೆ. ಬಿಡದಿಯ ತಾಯಪ್ಪನದೊಡ್ಡಿಯ ಹರಿಪ್ರಸಾದ್ ಮತ್ತಿತರರು ಸಲ್ಲಿಸಿದಂತಹ ಅರ್ಜಿ ವಿಸ್ತೃತ ಆಕ್ಷೇಪಣೆ ಸಲ್ಲಿಸೋದಕ್ಕೆ 3 ವಾರಗಳ ಕಾಲಾವಕಾಶವನ್ನು ಸರ್ಕಾರ ಕೇಳಿದೆ. ಜೊತೆಗೆ ಅನುಮತಿ ಇಲ್ಲದೆ ಭೂಸ್ವಾಧೀನ ಮಾಡದಂತೆ ಹೈಕೋರ್ಟ್ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಸೂಚನೆಯನ್ನ ಸರ್ಕಾರಕ್ಕೆ ಕೊಟ್ಟಿದೆ. ಕೋರ್ಟ್ ಅನುಮತಿ ಪಡೆದೇ ಮುಂದಿನ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಕೋರ್ಟ್ ಮುಂದೆ ಹೇಳಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಭೂಸ್ವಾಧೀನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಸೊ ಏನೇನಾಯ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸರ್ಕಾರ ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನು ನೋಟಿಫಿಕೇಶನ್ ಹೊರಡಿಸುವ ಮೂಲಕ ಅಲ್ಲಿರುವ ಒಂದಿಷ್ಟು ಹಳ್ಳಿಯ ಅಂದ್ರೆ ಜಮೀನುಗಳನ್ನು ವಶಕ್ಕೆ ಪಡ್ಕೊಳ್ಳಿಕ್ಕೆ ಮುಂದಾಗಿತ್ತು. ಆ ನೋಟಿಫಿಕೇಶನ್ ನ ಪ್ರಶ್ನೆ ಮಾಡಿ ತಾಯಪ್ಪನದೊಡ್ಡಿಯ HN ಹರಿಪ್ರಸಾದ್ ಮತ್ತದರು ಸೇರಿ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿದ್ರು. ಅದರಲ್ಲಿ ರಾಜ್ಯ ಸರ್ಕಾರ ಏನು ತರಾತುರಿಯಲ್ಲಿ ಅಂದ್ರೆ ಭೂ ಸ್ವಾಧೀನ ಮಾಡ್ಲಿಕ್ಕೆ ಮುಂದಾಗಿದೆ, ಅಲ್ಲಿ ಪರಿಹಾರವನ್ನ ಕೊಟ್ಟಿಲ್ಲ, ರೈತರ ಒಪ್ಪಿಗೆ ಇಲ್ಲ, ಇಷ್ಟಾದ್ರೂ ಕೂಡ ಒತ್ತಾಯಪೂರ್ವಕವಾಗಿ ಸರ್ಕಾರ ಈ ರೀತಿ ಮುಂದಾಗಿರುವಂತಹದ್ದು ಸರಿಯಲ್ಲ. ಹಾಗಾಗಿ ಸರ್ಕಾರ ಹೊರಡಿಸಿರುವಂತಹ ಒಂದು ನೋಟಿಫಿಕೇಶನ್ ಏನಿದೆ ಅಂದ್ರೆ ಭೂ ಸ್ವಾಧೀನದ ನೋಟಿಫಿಕೇಶನ್ ಇದೆ, ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈ ಸಂದರ್ಭದಲ್ಲಿ ಏನು GBDA ಪರ ವಕೀಲರಂತ ಶಿವಪ್ರಕಾಶ್ ಅವರು ಬಂದು ಭೂ ಸ್ವಾಧೀನ ಏನು ಪರಿಹಾರ ನಿಗದಿ ಆಗಿಲ್ಲ, ರೈತರನ್ನ ಒಕ್ಕಲೆಬ್ಬಿಸುವಂತ ಮಾತೇ ಇಲ್ಲ, ಸೊ ಹೀಗಾಗಿ ಇಲ್ಲಿ ಬಲವಂತದ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿ AG ಅವರು ಹೇಳಿದ್ದಾರೆ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟರು. ಆದ್ರೆ ಅಲ್ಲಿ ರೈತರ ಪರ ಹಾಜರಿದ್ದಂತ ವಕೀಲರು ಹೇಳುವಂತದ್ದಂದ್ರೆ ಏಕಾಏಕಿ ಬಂದು ರಾತ್ರೋರಾತ್ರಿ ಬಂದು ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. 80% ರೈತರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಅದರ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಸೊ ಈ ರೀತಿ ಮಾಡುವಂತದ್ದು ರಾಜ್ಯ ಸರ್ಕಾರ ಒತ್ತಾಯಪೂರ್ವಕವಾಗಿ ಭೂಮಿಯನ್ನು ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅನ್ನುವಂತ ಮಾಹಿತಿಗಳನ್ನ ಅಂದ್ರೆ ಕೋರ್ಟ್ಗೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ನ್ಯಾಯಪೀಠ ಹೇಳಿದಂತಂದ್ರೆ ಯಾವುದೇ ಒಂದು ಒಪ್ಪಿಗೆ ಇಲ್ಲದೆ ಅಂದ್ರೆ ಕೋರ್ಟ್ ನ ಒಪ್ಪಿಗೆ ಇಲ್ಲದೆ ಒಂದು ಮರವನ್ನು ಕಡಿಬಾರ್ದು, ಒಂದು ಇಟಿಗೆಯನ್ನು ಅಲ್ಲಾಡಿಸಬಾರ್ದು, ಯಾವ ರೀತಿಯ ಕೆಲಸಗಳನ್ನ ಮಾಡಬಾರ್ದು ಅನ್ನುವಂತ ಒಂದಷ್ಟು ಸೂಚನೆ ಕೊಟ್ಟಿದ್ದು. ಅದರ ಜೊತೆಗೆ ಈ ಸಂಬಂಧಪಟ್ಟಂತೆ AG HN ಶೆಟ್ಟಿ ಅವರು ಹಾಜರಾಗಬೇಕು ಅಂತ ಹೇಳಿ ಸೂಚನೆ ಕೊಟ್ಟು ಕೆಲ ಕಾಲ ವಿಚಾರಣೆ ಮುಂದೂಡಿಕೆ ಆಗಿತ್ತು. ವಿಚಾರಣೆ ಮುಂದಾದ ಸಂದರ್ಭದಲ್ಲಿ AG HN ಶೆಟ್ಟಿ ಅವರು ಕೋರ್ಟ್ ಮುಂದೆ ಬಂದು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅದೇನಂದ್ರೆ ನಾವು ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಪರಿಹಾರವನ್ನ ಇನ್ನು ನಿಗದಿ ಮಾಡಿಲ್ಲ, ಪರಿಹಾರ ನಿಗದಿ ಮಾಡುವವರೆಗೂ ನಾವು ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆಗೆ ಮುಂದೆ ಆಗೋದಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಕೋರ್ಟ್ ಮುಂದೆ ದಾಖಲಿಸ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂತ R. ನಟರಾಜ್ ಅವರು ಹೇಳುವಂತದಂದ್ರೆ ಕೇವಲ ನೀವು ಪರಿಹಾರ ನಿಗದಿ ಮಾಡೋದಷ್ಟೇ ಅಲ್ಲ,
ಆ ಒಂದು ವಿಚಾರವನ್ನ, ಆ ಮಾಹಿತಿಯನ್ನ ಕೋರ್ಟ್ ಮುಂದೆ ನೀವು ಇಡಬೇಕು. ಕೋರ್ಟ್ ಅನುಮತಿ ಇಲ್ಲದೆ ಮುಂದೆ ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಳಬಾರದು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಡಬೇಕು, ಮತ್ತೆ ಅಂಡರ್ಟೇಕನ್ ಅನ್ನ ಮಾಡ್ಕೋಬೇಕು ಅನ್ನೋದನ್ನ ಸೂಚನೆ ಕೊಡ್ತಾರೆ. ಅದನ್ನ ಶಶಿಕಾಂತ್ ಶೆಟ್ಟಿ ಅವರೇ, ಹೌದು ನಾವು ಪರಿಹಾರ ನಿಗದಿ ಮಾಡುವಂತದ್ದಾಗ್ಲಿ, ಮತ್ತೆ ಕೋರ್ಟ್ ಅನುಮತಿ ಇಲ್ಲದೆ ಮುಂದೆ ಯಾವ ರೀತಿಯಾದ ಕ್ರಮವನ್ನ ತೆಗೆದುಕೊಳ್ಳುವಂತದ್ದಾಗ್ಲಿ, ಭೂ ಸ್ವಾಧೀನ ಮಾಡುವಂತದ್ದಾಗ್ಲಿ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ದಾಖಲಿಸಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದಿನ ಅರ್ಜಿಯ ವಿಚಾರಣೆಗೆ ಮುಂದೂಡಿಕೆ ಮಾಡಿರುವಂತದ್ದು. ಎಲ್ಲ ಸರ್ಕಾರ ಮತ್ತೆ ಜಿಬಿಡಿಎಗೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಿ, ಪ್ರತಿವಾದಿಗಳ ನೋಟಿಸ್ ಅನ್ನು ಜಾರಿ ಮಾಡಿ ಮುಂದಿನ ಮಂಗಳವಾರಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂತದ್ದು. ಮತ್ತು ಹೊಸ ಅರ್ಜಿಗಳನ್ನು ಕೂಡ ಸೆಪ್ಟೆಂಬರ್ 1ಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ಇಲ್ಲಿ ಸ್ಪಷ್ಟವಾಗಿ ಸರ್ಕಾರ ಮತ್ತೆ ಬಂದು ಹೈಕೋರ್ಟ್ ಮುಂದೆ ಹೇಳಿದೆ, ನಾವು ಪರಿಹಾರವನ್ನ ನಿಗದಿ ಮಾಡುವವರೆಗೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಅನುಮತಿ ಇಲ್ಲದೆ ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನ, ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದೆ. ಮಧುಕರ್. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಬೆಂಗಳೂರಿನಲ್ಲೂ ಕೂಡ ಬಿಡದಿ ರೈತರ ಹೋರಾಟ ಶುರುವಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ಈ ಪ್ರತಿಭಟನೆಯಲ್ಲಿ 200ಕ್ಕೂ ಹೆಚ್ಚು ರೈತರು ಭಾಗಿಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ ಕೈ ಬಿಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಿದೆ. ಹೋರಾಟಗಾರ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸರ್ಕಾರದ ಧೋರಣೆಯನ್ನ ಸಹಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಈಗ 200ಕ್ಕೂ ಹೆಚ್ಚು ರೈತರು ಆಗಮಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರೈತರ ಪರ ಕಣ್ಣೀರು ಹಾಕ್ತಾರೆ, ಅದರ ಒಳಗಡೆ ಒಂದು ಚಕರ ಎತ್ತಿಲ್ಲ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ದಳ ಇರ್ಬೋದು, ಮೂರೂ ಕೂಡ ಕಾರ್ಪೊರೇಟ್ ನೀತಿ ಪರ ಇರೋರು, ಭೂಮಿ ಕಬಳಿಸೋ ಪರ ಇರೋವಂಥವ್ರು, ಎಲ್ಲರೂ ಕೂಡ ನೀತಿಗೆ ಪುಷ್ ಮಾಡೋವಂಥವ್ರು. ಸುಮ್ಮನೆ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋಕ್ಕೆ ರೈತ ಚಳುವಳಿನ ಆ ಸಂದರ್ಭ ದುರುಪಯೋಗ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ. ಇವತ್ತು ನಿಜವಾದ ರೈತ ಹೋರಾಟ ಆಗ್ತಾಯಿದೆ. ಸಂಯುಕ್ತ ಹೋರಾಟ ಕರ್ನಾಟಕ 42 ಸಂಘಟನೆಗಳ ಒಂದು ವೇದಿಕೆ. ಬಿಡದಿ ವಿಚಾರದಲ್ಲಿ ವಿಪಕ್ಷಗಳು ಬಂದು ಬಿಡದಿನಲ್ಲಿ ರೈತರಿಗೆಲ್ಲ ನಂಬಿಸ್ತಾರೆ, ಮಾಡ್ತಾವ್ರೆ, ಮತ್ತೊಂದು ಮಾಡ್ತಾವ್ರೆ. ಈಗ ಬಿಡದಿಗೆ ಬಂದು ಮಾತಾಡಿದವರು ವಿಧಾನಸೌಧದಲ್ಲಿ ಯಾಕೆ ಮಾತಾಡಬಾರ್ದು? ಯಾಕೆ ಇದೇ ವಿಷಯನ ಮೊದಲನೇ ಚರ್ಚೆ ಯಾಕೆ ಮಾಡಬಾರ್ದಾಗಿತ್ತು? ಮೊದಲು ಚರ್ಚೆ ಮಾಡಬಾರ್ದಾಗಿತ್ತು. ಆದರೆ ಫಲವತ್ತಾದ ಭೂಮಿಗೆ CM ಅವರು ದಯಮಾಡಿ ವಾಪಸ್ ಹಾಕಬೇಕು ಅಂತ ದಯಮಾಡಿ ಕೇಳ್ಕೊತಾ ಇದ್ದೀವಿ ಎಲ್ಲ ರೈತರಿಂದೂ. CM ಅವ್ರು ಮಾಡ್ತಾ ಇರೋ ಕೆಲಸಗಳು ಚೆನ್ನಾಗವೆ ಅಂತ ರಾಜ್ಯದಲ್ಲಿ ಎಲ್ಲ ಬಗ್ ನೋಡ್ತಾವ್ರೆ ಜನ, ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಆದರೂ ಕೆಲಸ ಮಾಡ್ತಾರೆ ಇವರು ಅನ್ನೋ ಒಂದು ನಂಬಿಕೆ ಮೇಲದೆ ರೈತರನ್ನ ವಿರೋಧ ಹಾಕೊಂಡು ಸರ್ಕಾರ ನಡೆಸೋದು ಚೆನ್ನಾಗಿಲ್ಲ ಅಂತ. ಫಲವತ್ತಾದ ಭೂಮಿ ಅಲ್ಲ ಅಂತ ಅವ್ರು ಹೇಳೋದಕ್ಕೆ ಅವರು ಸುಳ್ಳು ನೆಪ ಅಂತ ಒಂದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಬಟ್ ನಾವು ದುಡ್ದು ನಮ್ಮ ಒಳಗಡೆ ಭೂಮಿ ಒಳಗಡೆ ಇಳಿದು ಬಂದರೆ ಮಾತ್ರನೇ ಅದು ಎಷ್ಟು ಫಲವತ್ತಾದ ಭೂಮಿ ಅಂತ ಗೊತ್ತಾಗುತ್ತೆ. ಬಂದು ಯಾರ್ಯಾರ ಮುಖಾಂತರ ಬಂದು ನೋಡ್ಕೊಂಡು ಹೋಗೋದು ಈ ಥರ ಎಲ್ಲ ಮಾಡ್ತಿದ್ದಾರೆ. ಅದು ಅಲ್ಲದೆ ಬಂದು ನೋಡಿದ್ರೇ ನಾವು ಹೆಂಗೆ ಅವ್ರು ಹೆಂಗೆ ಅನ್ನೋದು ಎದುರುಗಡೆ ಒಂದು ನಿರ್ಧಾರ ಅಂತ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.